ಮತ್ತೆ ಬಾಲ ಬಿಚ್ಚಿದಾನೆ ರೌಡಿ ಶೀಟರ್. ಸೈಲೆಂಟ್ ಆಗ್ತಾ ಇಲ್ಲ ಸುನೀಲ. ಎಸ್, ಸೈಲೆಂಟ್ ಸುನೀಲ ಮತ್ತೆ ಬಾಲ ಬಿಚ್ಚಿದಾನೆ. ಸಿಸಿಬಿ ಪೊಲೀಸರಿಗೆ ಧಮಕಿ ಹಾಕಿದಾನೆ ರೌಡಿ ಶೀಟರ್ ಸುನೀಲ್. ಪೊಲೀಸರಿಗೆ ಬಾಯಿಗೆ ಬಂದಂಗೆ ಆವಾಜ್ ಕೂಡ ಹಾಕಿದಾನೆ. ಸೈಲೆಂಟ್ ಸುನೀಲ್ ವಿರುದ್ಧ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಳೆದ ತಿಂಗಳು ನವೆಂಬರ್ 28ನೇ ತಾರೀಕು ನಡೆದಿರುವಂತಹ ಘಟನೆ ಸಂಬಂಧ ಎಫ್ಐಆರ್ ಹಾಕಿದ್ದಾರೆ. ನಾನು ಎಲ್ಲಿ ಹೋದ್ರೂ ನಾಯಿ ತರ ನನ್ನ ಫಾಲೋ ಮಾಡ್ತೀರಾ ಅಂತ ಸಿಸಿಬಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ನೋಡಿ, ರೌಡಿಗಳ ದೌಲತ್ತು ದರ್ಪ ಎಷ್ಟು ಮಟ್ಟಿಗಿದೆ ಅಂತ. ಪೊಲೀಸರಿಗೆ ನಾನು ಎಲ್ಲೋದ್ರೂ ನಾಯಿ ತರ ಫಾಲೋ ಮಾಡ್ತೀರಾ, ನಿಮ್ಗೇನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಆವಾಜ್ ಹಾಕಿದ್ದಾನೆ. ಈ ಸಂಬಂಧ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಂದು ಕಾರ್ಯಕ್ರಮ ನಡೀತಾ ಇತ್ತು ನೋಡಿ. ಸೈಲೆಂಟ್ ಸುನೀಲನ ಫುಟೇಜ್ ಗಮನಿಸ್ತಾ ಇದ್ದೀರಿ, ಎಫ್ಐಆರ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ, ಎಫ್ಐಆರ್ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅದು ಯಾವ ಕಾರ್ಯಕ್ರಮ ಹಾಗಾದ್ರೆ? ಕಳೆದ ತಿಂಗಳು ಸುನೀಲ್ ಅತ್ಯಾಪ್ತ ಬಲರಾಮ ಮರಣ ಹೊಂದಿದ್ದ. ಈ ಸೈಲೆಂಟ್ ಸುನೀಲನ ಅತ್ಯಾಪ್ತ ಬಲರಾಮ ಮರಣ ಹೊಂದಿದ್ದ. ನವೆಂಬರ್ 28ರಂದು ಬಲರಾಮ ನಮನ ಹೆಸರಲ್ಲಿ ಕಾರ್ಯಕ್ರಮ ಒಂದು ನಿಗದಿಯಾಗಿತ್ತು. ದೊಡ್ಡ ಗನಂಧಾರಿ ಕೆಲಸಗಳು ಮಾಡಿದ್ರು ಇವರೆಲ್ಲ ಅಂತ. ಸುನೀಲ, ಮಾರ್ಕೆಟ್ ವೇಡಿ, ಒಂಟೆ ರೋಹಿತ್, ಶಿವಮೊಗ್ಗ ಕಾಂತಯ್ಯ, ಸೆಂದಿಲ್ ಸೇರಿದಂತೆ ಹಲವು ರೌಡಿ ಶೀಟರ್ಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮ ಆಯೋಜನೆ ಬಗ್ಗೆ ಸಿಸಿಬಿ ಪೊಲೀಸರು ಕೂಡ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡಿದ್ರು. ಸಿಸಿಬಿ ಅಧಿಕಾರಿಗಳು ಕಾರ್ಯಕ್ರಮವನ್ನ ವೀಕ್ಷಣೆ ಕೂಡ ಮಾಡ್ತಾ ಇದ್ರು. ಈ ವೇಳೆ ಪೊಲೀಸರನ್ನ ನೋಡಿದಂತ ಸುನೀಲ ಆಕ್ರೋಶ ವ್ಯಕ್ತಪಡಿಸ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಸೈಲೆಂಟ್ ಸುನೀಲನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸರನ್ನೇ ತಳ್ಬಿಟ್ಟು ಈತ ರಾಜಾರೋಷವಾಗಿ ಹೋಗಿರ್ತಾನೆ. ಸುನೀಲ್ ವರ್ತನೆ ವಿರುದ್ಧ ಸಿಸಿಬಿ ಎಎಸ್ಐನಿಂದ ಕಂಪ್ಲೇಂಟ್ ಅನ್ನ ದಾಖಲಿಸಲಾಗುತ್ತೆ. ದೂರು ಆಧರಿಸಿ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಕಾರ್ಯಕ್ರಮಕ್ಕೆ ಸ್ಥಳ ನೀಡಿದಂತಹ ಎಂಡಿ ಪ್ಯಾಲೇಸ್ ವಿರುದ್ಧವೂ ಕೂಡ ದೂರನ್ನ ದಾಖಲಿಸಲಾಗಿದೆ. ನೋಡಿ, ಇವನೇ ಸುನೀಲನ ಅತ್ಯಾಪ್ತ ಬಲರಾಮ ಮರಣ ಹೊಂದಿರ್ತಾನೆ. ಅವನಿಗೊಂದು ನಮನ ಸಲ್ಲಿಸೋದ್ರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಬೇರೆ ಆರ್ಗನೈಸ್ ಮಾಡ್ತಾರೆ. ರೌಡಿ ಶೀಟರ್ಗಳನ್ನೆಲ್ಲ ಈ ರೀತಿ ಬಿಟ್ಟು ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಅವ್ರಿಗೊಂದಷ್ಟು ಚಪ್ಪಾಳೆ ತಟ್ಟುವಂಥ ಜನ ಇರೋದ್ರಿಂದಲೇ ಈ ಸಮಾಜ ಇಷ್ಟು ಕೆಟ್ಟ ಕೊಳಕ ಹಿಡಿದು ಹೋಗಿರೋದು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ರಾಜ್ಯದ ದುರಂತ ಅಥವಾ ಈ ದೇಶದ ದುರಂತ ಅಂತಂದ್ರೆ ರೌಡಿ ಶೀಟರ್ಗಳಿಗೆಲ್ಲಾನು ಒಂದು ನಮನ ಕಾರ್ಯಕ್ರಮ ಆರ್ಗನೈಸ್ ಮಾಡೋದಕ್ಕೆ ಅವಕಾಶ ಕೊಟ್ಟು ಆ ರೌಡಿ ಶೀಟರ್ಗಳ ಕೇಳಿ ಟೇಪ್ ಕಟ್ ಮಾಡಿಸಿ ಅವ್ರಿಗೊಂದಷ್ಟು ಚಪ್ಪಾಳೆ ತಟ್ಟ ಕೂತಿರ್ತಾರಲ್ಲ, ಇಂಥ ಜನ ಇರೋದ್ರಿಂದಲೇ, ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದಲೇ ಈ ಸಮಾಜ ಇಷ್ಟು ಕೊಳಕೆದ್ದೋಗಿದೆ ಅಂತ ಅನಿಸ್ತಾ ಇದೆ. ಎಸ್, ಸಿಂಧೂರ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದಂತಹ ರೌಡಿ ಶೀಟರ್ ಏನು ಬಲರಾಮನ ಒಂದು ಮರಣ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮ ಅಂದ್ರೆ ನಮನ ಸಲ್ಲಿಸುವ ಉದ್ದೇಶದಿಂದಾಗಿ ಬೆಂಗಳೂರಿನ ರೌಡಿ ಶೀಟರ್ ಆಗಿರುವಂತಹ ಸೈಲೆಂಟ್ ಸುನೀಲ ಸೇರಿದಂತೆ ಏನು ಶಿವಮೊಗ್ಗದ ಕಾಂತಯ್ಯ, ವೇಡಿ ಮತ್ತು ಒಂಟೆ ರೋಹಿತ್, ಈ ಎಲ್ಲರೂ ಸಾಕಷ್ಟು ಜನ ನಟೋರಿಯಸ್ ರೌಡಿಗಳೆಲ್ಲ ಸೇರಿ ಮಲ್ಲೇಶ್ವರಂನ ಒಂದು ಮಾಲ್ನಲ್ಲಿ ಕೂಡ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಈ ಒಂದು ವಿಚಾರ ಕೂಡ ಸಿಸಿಬಿ ಪೊಲೀಸರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಇಷ್ಟು ಜನ ರೌಡಿ ಶೀಟರ್ಗಳು ಒಂದು ಕಡೆ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದಾದ್ರೂ ಅಹಿತಕರ ಘಟನೆಗಳು ಆಗಬಹುದು ಅಂತ ಹಿನ್ನೆಲೆಯಲ್ಲಿ ಅವರೊಂದು ಕ್ರಮವನ್ನು ತೆಗೆದುಕೊಂಡು ಬರ್ತಾರೆ. ಸ್ಪಾಟ್ ಅಲ್ಲಿ ಬಂದಂತ ಸ್ಥಳದಲ್ಲಿ ಇರ್ತಾರೆ, ಎಲ್ಲವನ್ನು ಕೂಡ ವಾಚ್ ಮಾಡ್ತಾ ಇರ್ತಾರೆ. ಇಷ್ಟು ಜನ ರೌಡಿ ಶೀಟರ್ಗಳು ಇದ್ದಂತ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಿ ಕಾರ್ಯಕ್ರಮದ ಮಧ್ಯದಲ್ಲಿ ಕೂಡ ಅವ್ರಿಗೆ ಯಾವುದೇ ತೊಂದರೆಯನ್ನು ಕೊಡಲ್ಲ. ಅದಾದ ಮೇಲೆ ಕೂಡ ಸೈಲೆಂಟ್ ಸುನೀಲನ್ನ ಕರೆದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸಿಸಿಬಿ ಅಧಿಕಾರಿಗಳು ಮಾತಾಡಿಸ್ತಾರೆ. ಹಾಗೂ ಠಾಣೆಗೆ ಬರುವಂತೆ ಕೂಡ ಕರೆದಂತ ಸಂದರ್ಭದಲ್ಲಿ ನೀವು ನಾನು ಎಲ್ಲೋದ್ರೂ ಅಲ್ಲಿ ನನ್ನ ಹಿಂದೆ ನಾಯಿ ರೀತಿಯಾಗಿ ಹಿಂಬಾಲಿಸಿಕೊಂಡು ಬರ್ತೀರಾ ಅಂತ ಹೇಳಿ ಆವಾಜನ್ನ ಹಾಕ್ತಾನೆ. ಆ ಸಂದರ್ಭದಲ್ಲಿ ಏನು ಗಸ್ಟ್ನಲ್ಲಿದ್ದಂತಹ ಪೊಲೀಸರು ಕೂಡ ಆತನನ್ನ ಕೈ ಹಿಡಿದು ಕರೆಯುವಂತ ಕೆಲಸವನ್ನು ಮಾಡಿದಾಗ ತಳ್ಳಿ ಆತ ಕಾರನ್ನ ಹತ್ತಿ ಹೋಗಿರ್ತಾನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಒಂದು ದೂರನ್ನು ಕೊಡ್ತಾರೆ. ದೂರನ್ನ ದಾಖಲಿಸಿಕೊಂಡು ತನಿಖೆಗೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಟೋರಿಯಸ್ ರೌಡಿಗಳು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಕೂಡ ಸಾಕಷ್ಟು ಜನ ಹುಡುಗರು ಮತ್ತೆ ಅವನ ಸಹಚರರು ಕೂಡ ಬಂದಿರ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ತನ್ನ ಈ ಒಂದು ಕೃತ್ಯ ಏನಿದೆ, ಸೊ ಅದನ್ನ ತನಿಖೆಯನ್ನ ಮಾಡಬಾರದು ಅಂತ ಹೇಳಿ ಕೂಡ ಒಂದು ಕೋರ್ಟ್ ಮೆಟ್ಟಲನ್ನು ಕೂಡ ಹತ್ತಿರೋದಂತಾನೆ ಇಲ್ಲಿ ಗಮನಿಸಬೇಕಾಗುತ್ತೆ ಸಿಂಧೂರ. ಅಂದ್ರೆ ಈ ರೀತಿಯಾದಂತಹ ಕೃತ್ಯಗಳು ಆಗಾಗ ನಡೀತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ರೌಡಿ ಶೀಟರ್ಗೆ ಈ ರೀತಿಯಾದಂತಹ ನಮನ ಸಲ್ಲಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂದ್ರೆ ಪೊಲೀಸ್ ವ್ಯವಸ್ಥೆಯ ಮೇಲೆ ಕೂಡ ಒಂದಷ್ಟು ಡೌಟ್ಗಳು ಬರೋದಂತೂ ಸಹಜನೇ ಅಂತ ಹೇಳ್ಬೋದು ಸಿಂಧೂರ. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ಕಾರ್ಯಕ್ರಮದಲ್ಲಿ ಸೈಲೆಂಟ್ ಸುನೀಲ ಭಾಗಿಯಾಗಿದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜುವಲ್ಸ್ ಅನ್ನ ಕೂಡ ನೋಡ್ತಾ ಇದ್ದೀರಿ. ಸುನೀಲನ ವರ್ತನೆ ವಿರುದ್ಧ ಸಿಸಿಬಿ ಎಎಸ್ಐ ದೂರನ್ನ ದಾಖಲಿಸಿದ್ರು. ಆ ದೂರನ್ನ ಆಧರಿಸಿ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. We'll be right back.